ಮಹಾರಾಜ್ ಕಿ ಈ ಪುಣ್ಯಭೂಮಿಯಲ್ಲಿ ನನಗೆ ನಾವು ಮಾತಾಡಲಿಕ್ಕೆ ಸಿಕ್ಕಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಚಂದ್ರಶೇಖರ್ ಅವರೇ, ರಾಜೇಂದ್ರ ಕುಮಾರ್ ಅವರೇ ಹಾಗೂ ನಮ್ಮ ಭೀಮಾ ನಾಯಕ್ ಅವರೇ, ರಾಜಣ್ಣ ಅವರೇ, ಪ್ರಭಾಕರ್ ಅವರೇ, ಉತ್ತಮಿ ಅವರೇ ಹಾಗೂ ಇನ್ನಿತರ ಗಣ್ಯರೇ, ಪತ್ರಕರ್ತರೇ, ನನ್ನ ಪ್ರೀತಿಯ ಅಕ್ಕ ತಂಗಿಯರೇ ಹಾಗೂ ಅಣ್ಣ ತಮ್ಮಂದಿರೇ, ಮೊದಲು ಇವತ್ತಿನ ಸಮಾವೇಶಕ್ಕೆ ಈ ಮೊದಲನೇ ವರ್ಷದ ಸಮಾವೇಶಕ್ಕೆ ನಮ್ಮೆಲ್ಲರ ಕಡೆಯಿಂದ ಅಭಿನಂದನೆಗಳು. ಸಂಘಟನೆ ಮಾಡೋದು ಎಷ್ಟು ಈಸಿನೋ ಕಂಟಿನ್ಯೂ ಮಾಡೋದು ಅಷ್ಟೇ ಡಿಫಿಕಲ್ಟ್. ಅನುಭವ ಭೀಮಾ ನಾಯಕರೆಲ್ಲರೂ ಸೇರಿ ಇದೇನು ಟ್ರಸ್ಟ್ ಮಾಡ್ಯಾರಲ್ಲ, ಮೀಟಿಂಗ್ ಮಾಡ್ತಾರೆ, ಹೋಗ್ತಾರೆ, ಕಮಿಟಿ ಮೆಂಬರ್ಸ್ ಮಾಡ್ತಾರೆ. ನನ್ನ ಆಸೆ ಈ ಸಂಘಟನೆ ಮುಂದುವರೆದುಕೊಂಡು 4 ಜನರಿಗೆ ಉಪಯೋಗ ಆಗಂಗ ಮಾಡಬೇಕಂತ ನನ್ನ ಡೈರೆಕ್ಷನ್. ಯಾಕಂದ್ರೆ ನಾನು ಸಂಘಟನೆಗಳ ಮಾಹಿತಿ ಸಂಘಟನೆ ಲೀಡರಿದ್ದೀನಿ, ಹೊಡೆದಾಡ್ತಾ ಇದ್ದೀನಿ. ಸಂಘಟನೆಯಲ್ಲಿ ಯಾವಾಗ ಬರೋದೇನು ಒಬ್ಬರಿಗೊಬ್ಬರು ಜಗಳ. ಫಸ್ಟ್ ಅವ ನನ್ನ ಪೋಸ್ಟ್ ಕೊಡಂತ ಇವ ಲೆಕ್ಕ ಸರಿ ಕೊಟ್ಟಿಲ್ಲ, ಇವ ಮೀಟಿಂಗ್ ಮಾಡಿಲ್ಲ. ಮುಖ್ಯವಾದ ಧೋರಣೆಗಳು ಯಾರು ವಿಚಾರ ಮಾಡಲ್ಲ. ನಾವು ಎದುರು ಸವಾಲು ಮಾಡಿದ್ವಿ, ನಾವು ಏನು ಮಾಡಬೇಕು ಅದು ಬಿಟ್ಟು ಬೇರೆ ಎಲ್ಲ ಡಿಸ್ಕಷನ್ ಆಗ್ತಾವೆ. ಸಂಘಟನೆ ಸಂಘರ್ಷ ಜೀವನದಲ್ಲಿ ಬಹಳ ಮುಖ್ಯವಾದ ಗುರಿಗಳು. ನನ್ನ ಯಾವುದೇ ಭಾಷಣದಲ್ಲಿ ಸಂಘಟನೆ ಸಂಘರ್ಷ ನನ್ನ ಮುಖ್ಯವಾದ ಅಜೆಂಡಾ. ಎಲ್ಲಿವರೆಗೂ ಸಂಘಟನೆ ಸಂಘರ್ಷಗಳಿರೋದು ನಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಇಷ್ಟು ವರ್ಷ ಜಾಬ್ಗಳನ್ನು ಮಾಡಿ 35-40 ವರ್ಷ ಸರ್ವಿಸ್ ಮಾಡಿ ದೇಶದ ಉದ್ಧಾರ ಮಾಡಿ ಇಲ್ಲಿ ಬಂದ ನಾವು ಕೂತೀವಿ. ನಮಗೆ ಆರೋಗ್ಯ 1,000-1,800 ಸರ್ಕಾರ ಪೆನ್ಷನ್ ಕೊಟ್ಟು ಇದು ಯಾರಿಗಾಗ್ತದೆ ಬರಲ್ಲ. ನಾನು ಡಾಕ್ಟ್ರನ್ನು ಬರೋಲ್ಲ, ಬರ್ಬೋದು. ಈಗ ಯಾವುದೇ ಒಂದು ಟೆನ್ಷನ್ ಅಂದ್ರೆ ಏನು, ಜೀವನ ನಡೆಸಿಕೊಂಡು ಹೋಗಲಿಕ್ಕೆ ರಿಟೈರ್ಮೆಂಟ್ ಆದಮೇಲೆ 2 ಹೊತ್ತು ಊಟ ಹಾಗೂ ಒಂದು ಸಣ್ಣ ಮನೆಯಲ್ಲಿ ಇರಲಿಕ್ಕೆ ಏನು ಈಗ ಪೆನ್ಷನ್ ಎಲ್ಲಿ ಕೊಡ್ತಾರೆ? ಇಷ್ಟು ವರ್ಷ ಒಂದು ಸರ್ವಿಸ್ ಮಾಡಿದಂದರೆ ಒಂದು ಗೌರವ ನಮಗೆ ಕೊಟ್ಟಂಗ. ಇದೇ ನಮ್ಮ ಮುಖ್ಯ KSRTC ಬಗ್ಗೆ ನಾ ಮಾತಾಡ್ತೀನಿ. ಮೊದಲು ಎಷ್ಟು ಬಸ್ ಇದ್ರು, ಎಷ್ಟು ಕಂಡಕ್ಟರ್ ಇದ್ರು, ಎಷ್ಟು ರೋಡ್ಗಳು ಸರಿಯಿತು. ನಾವು ಏನು ಕೆಲಸ ಮಾಡಿ ಯಾವ ಥರ ಮೊದಲೆಲ್ಲ 2 ಡ್ಯೂಟಿ ಇರಲೇ ಇಲ್ಲ. ರಾತ್ರಿ ಅವರು ಹೋಗ್ತಾರೆ, ಬಸ್ ಬರ್ತಿದ್ದ. ಈಗ 8 ತಾಸಿಗೆ ಬಸ್ ಚೇಂಜ್ ಆಗುತ್ತೆ. ಎಷ್ಟು ಬಸ್ಗಳು ಬರೋದು? ನಾನು ತುಮಕೂರಿಗೆ 30-40 ವರ್ಷದಿಂದ ಟ್ರಾವೆಲ್ ಮಾಡಿದ್ದೀನಿ. ಅವಾಗಿನ ಬಸ್ ಸ್ಟ್ಯಾಂಡ್ ಹೇಗಿತ್ತು, ಈಗಿನ ಬಸ್ ಸ್ಟ್ಯಾಂಡ್ ಹೆಂಗಾಗ್ಯದ, ಎಷ್ಟು ಬಸ್ ಇರ್ತಾವೆ? ಕಾರಣ ನಮ್ಮ ಜನರು ಸರ್ಕಾರಕ್ಕೆ ಸರಿಯಾಗಿ ಸೇವೆ ಮಾಡಲಿಕ್ಕೆ ಈ ಸ್ಥಿತಿ ಬಂದದ. ಹಾಗೆ ಡೆವಲಪ್ ಆಗಿತ್ತು, ಆದರೂ ಸರ್ಕಾರ ನಮ್ಮನ್ನು ಕೇಳ್ತಾ ಇಲ್ಲ. ನಾವು ಇದಕ್ಕೋಸ್ಕರ ನಮ್ಮ ನ್ಯಾಷನಲ್ ಎಜುಕೇಷನ್ ಕಮಿಟಿಯ ಮುಖಾಂತರ
ನಮ್ಮ ಪೆನ್ಷನ್ದಾರರಿಗೆ ನಾವು ಒಂದು ಮಿನಿಮಮ್ ಪೆನ್ಷನ್ನು, ಇನ್ನೊಂದು ಹೈಯರ್ ಪೆನ್ಷನ್. ಮಿನಿಮಮ್ ಪೆನ್ಷನ್ ಅಂದ್ರೇನು? ಯಾರಿಗೆ 10,000, 15,000, 20,000 ಸ್ಯಾಲ್ರಿದು ರಿಟೈರ್ಮೆಂಟ್ ಆಗ್ಯಾರೋ ಅವ್ರಿಗೆ ಹೈಯರ್ ಪೆನ್ಷನ್ ತೊಗೊಂಡ್ರೆ ಅವ್ರಿಗೆ ಜಾಸ್ತಿ ಸಿಗಲ್ಲ. ಅವ್ರಿಗೆ 2 ಹೊತ್ತು ಊಟ, ಒಂದು ಸಣ್ಣ ಮನೆ ಇರಲಿಕ್ಕೆ ನಾವು 7,500 ಡಿಮ್ಯಾಂಡ್ ಮಾಡಿದ್ವಿ. ಹೈಯರ್ ಪೆನ್ಷನ್ ಯಾಕೆ 50,000, 60,000 ಸ್ಯಾಲ್ರಿ ತಗೊಂಡು ರಿಟೈರ್ಮೆಂಟ್ ಆಗ್ಯಾರೋ, ಜಾಯಿಂಟ್ ಡಿಕ್ಲರೇಷನ್ ಕೊಟ್ಟಿದ್ದಾರೋ, ಏನು KSRTC ಕರ್ನಾಟಕದ ಬ್ಯಾರೆ ಸ್ಟೋರಿ ಅದು. ಇದನ್ನು ಆಮೇಲೆ ಬೇರೆ ವಿಷಯಗಳನ್ನು ಮಾತಾಡ್ತೀನಿ ಅದರ ಬಗ್ಗೆ. 81 ಲಕ್ಷ ಜನ ಇಡೀ ಭಾರತಾದ್ಯಂತ ಈ ಪೆನ್ಷನ್ ಸಲುವಾಗಿ ಹೋರಾಡ್ತಾ ಇದ್ದೀವಿ. 28 ಸ್ಟೇಟ್ಗಳಲ್ಲಿ ನಾನು ಟ್ರಾವೆಲ್ ಮಾಡ್ತೀನಿ. ನಾಳೆ ಹೋಗ್ತಾ ಇದ್ದೀನಿ ನಾನು ಒರಿಸ್ಸಾ ಸ್ಟೇಟಲ್ಲಿ, ಆಮೇಲೆ ನೆಕ್ಸ್ಟ್ ವೀಕು ಮಧ್ಯಪ್ರದೇಶ, ಪ್ರತಿಯೊಂದು ಸ್ಟೇಟ್ಗಳಲ್ಲಿ ಹೋಗಿ ಜನರಲ್ಲಿ ಉತ್ಸಾಹ ಅನ್ನುವಂಥದ್ದು. ನೀವೇನು ಯೋಚನೆ ಮಾಡಲಾಗಿ, ನಿಮ್ಗೆ ನಾವು ಮಿನಿಮಮ್ ಪೆನ್ಷನ್ನು, ಹೈಯರ್ ಪೆನ್ಷನ್ನು ಕೊಡಿಸಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಏನಂತ ಬರೀ ಹೋರಾಟನ ಆಯ್ತು, ನೀವು ನಾವು ಪೆನ್ಷನ್ ಯಾವಾಗ ಬರ್ತದ? ಈಗ ಇಲ್ಲಿ ಎಷ್ಟೋ ಜನ ಟಿಕೆಟ್ ಬಂದಾರ, ಮನೆಗೆ ಬರ್ತಾರೆ, ಏನು ಹೋಗ್ರಿ ಪೆನ್ಷನ್ ಮೀಟಿಂಗ್ ಅದ ಹೋಗ್ರಿ. ಅದು ಆಟೋದನ್ನ ಬರೋದ, ಯಾಕೆ ಹೋಗ್ತೀರಿ? ಸುಮ್ಮನೆ ಹೋಗ್ರಿ. ಆಮೇಲೆ ಮೀಟಿಂಗ್ ಆದಮೇಲೆ ಅವ್ರು ಹೇಳ್ಯಾರ ಪೆನ್ಷನ್ ಆಗ್ತದೆ, ಅವ್ರು ಹಾಕೋದನ್ನ ಅರ್ಥ ಹೇಳ್ತಾರೆ, ಸುಮ್ಮನೆ ಕೊಡ್ರಿ. ನಾವು ನೋಡ್ರಿ, ನಾವು ಕೇಳ್ತೀವಿ, ಕೊಡ್ಲಿಕ್ಕಿಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ಸರ್ಕಾರದ ಜೊತೆಗೆ ಮಾತುಕತೆ ಆಗಿದೆ. ಸರ್ಕಾರ ನಮಗೆ ಲೆಟರ್ ಕೊಟ್ಟಾಗ ಅವ್ರು 3 ಪಾಯಿಂಟ್ ಮೇಲೆ ಕೊಟ್ಟಾರ. ಒಂದು, ಎಲ್ಲರಿಗೆ ಗೌರವಾನ್ವಿತ ಮಿನಿಮಮ್ ಪೆನ್ಷನ್ ಕೊಡ್ತೀವಿ. ಎರಡನೇದು, ಟೆಕ್ನಿಕಲಿ ಯಾರ್ಯಾರು ಹೈಯರ್ ಪೆನ್ಷನ್ ಅರ್ಹರಿದ್ದಾರೋ ಅವ್ರಿಗೆಲ್ಲರೂ ಹೈಯರ್ ಪೆನ್ಷನ್ ಕೊಡ್ತೀವಿ. ಮೂರನೇದು, ಎಲ್ಲರಿಗೂ ಆರೋಗ್ಯ ಸೌಲಭ್ಯ ಕೊಡ್ತೀವಿ. ಲೆಟರ್ ಅಂತೂ ಬಂತು, ಯಾವಾಗ ಕೊಡ್ತೀವಿ? ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ ಈ 15ನೇ ತಾರೀಕಾದರೆ ನಾವು ಮತ್ತೆ ಹೋಗ್ತಾ ಇದ್ದೀವಿ ಡೆಲ್ಲಿಗೆ. ಯಾಕಂದರೆ ಫೆಬ್ರವರಿ 1 ಅಲ್ಲಿ ಅಥವಾ ಜನವರಿ ಲಾಸ್ಟಲ್ಲಿ ಬಜೆಟ್ ಸ್ಟಾರ್ಟ್ ಆಗುತ್ತೆ. ನಾವು ಪ್ರೆಷರ್ ತರಬೇಕು ಸರ್ಕಾರದ ಮೇಲೆ. ನಾವು ಸರ್ಕಾರಕ್ಕೆ ಬರೀ ಪೆನ್ಷನ್ ಕೊಡ್ರಿ ಅಂತ ನಾವು ಕೇಳಿಲ್ಲ. ಈ ಪೆನ್ಷನ್ ಕೊಡಬೇಕಾದ್ರೆ ನೀವು ಏನು ಉಪಾಯಗಳನ್ನು ಮಾಡಬೇಕು ಕೂಡ ಸಲಹೆಗಳನ್ನು ಕೂಡ ಕೊಟ್ಟಿದ್ದೀವಿ. ಪೇಪರ್ ಬರ್ತಾ ಇದೆ, ನೀವು ನೋಡಿದ್ದೀವಿ. 15,000ರಿಂದ 25,000 ಜಾಸ್ತಿ ಮಾಡಿ ಅದರ ಮೇಲೆ ಪೆನ್ಷನ್ ಅಮೌಂಟ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಮಾಡಿ. ಇದನ್ನು ಯಾರು ಕೊಟ್ಟು ಸಲಹೆ? ನಾವೇ ಸರ್ಕಾರ ಕೊಟ್ಟು. ಸರ್ಕಾರ ನೋಡ್ಬೇಕಲ್ಲ ಕೊಡಲಿಕ್ಕೆ, ಸುಮ್ಮನೆ ದುಡ್ಡು ಕೊಟ್ಟು ಕಳ್ಸೋಕ್ಕಾಗಲ್ಲ. ಹಾಗೂ ಕುಲಕರ್ಣಿ ಅವರು ಹೇಳಿದ್ರು 58,000 ಕೋಟಿ ಬಡ್ಡಿ ಬರ್ತದೆ EPF. ಅದರಲ್ಲಿ ನಮಗೆ ಅದೇ 14,000 ಕೋಟಿ ಈಗ ನಮಗೆ ಪೆನ್ಷನ್ ಕೊಡಕತ್ತಾರೆ. ಇವರು ಮ್ಯಾಕ್ಸಿಮಮ್ 3,000ರಿಂದ 3,000 ರೂಪಾಯಿ ಈ 58,000 ಕೋಟಿ ಒಳಗೆ ಆರಾಮಾಗಿ ನಮಗೆ ಪೆನ್ಷನ್ ಕೊಡ್ಬೋದು. ಆದರೆ ಸರ್ಕಾರ ನಾವೇನು ಕೇಳ್ತೀವಿ, ನೀವೇ ಕೊಡ್ತೀವಿ. ಅದಕ್ಕೆ ಈ 31ನೇ ತಾರೀಕಿಗೆ ಇವ್ಯಾಲ್ಯೂಯೇಷನ್ ಮುಗಿದಿದೆ.
ಸರ್ಕಾರಕ್ಕೆ ರಿಪೋರ್ಟ್ ಹೋಗಿದೆ. ನಿರ್ಮಲಾ ಸೀತಾರಾಮನ್ ನನಗೆ ಕರೀತಾರೆ, EPF ಎಷ್ಟು ಕೊಡುತ್ತೆ, ಸರ್ಕಾರ ಎಷ್ಟು ಹಾಕುವುದು, ಇವೆರಡೂ ಸೇರಿಸಿ ನಮಗೆ ಒಂದು ಗೌರವ ಅಂತ ಪೆನ್ಷನ್ನು ಬರೋದು 100% ಗ್ಯಾರಂಟಿ. ಈ ಟೈಮಲ್ಲಿ ನಾವು ಯಾವುದೇ ಕಾರ್ಯಕ್ರಮಗಳನ್ನು ಹೇಳಿದ್ವಿ, ಎಲ್ಲರೂ ಮಾಡ್ತಾ ಇದ್ರಿ. ಮಂತ್ಲಿ ಮೀಟಿಂಗ್ ಅಟೆಂಡ್ ಮಾಡಿರಿ ಹಾಗೂ ಸುಮ್ಮನೆ ಕಾಲ ಕಳಿಬೇಡಿ. ಜನರ ಸೇವೆಗೆ ಜನಾರ್ದನ ಸೇವೆ. ನೀವು ಮಲ್ಕೊಳ್ಳುವಾಗ ನಾನು ಸಮಾಜಕ್ಕೆ ಇವತ್ತಿನ ದಿವಸ ಏನು ಸೇವೆ ಮಾಡಿದ್ದೀನಿ ಅಂತ ವಿಚಾರ ಮಾಡಿ ಯಾರಿಗೂ ನಿಂತು ಬರೋದಿಲ್ಲ. ಮನುಷ್ಯ ನಾನು 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 ಎಲ್ಲರೂ ಮಾಡ್ತೀವಿ. ನಿಮ್ಮ ಮನೆ ಮಾಡಿರಿ, ನಿಮ್ಮ ಹೆಣ್ಣಲ್ಲಿ ಮಾಡಿರಿ, ನಿಮ್ಮ ಮಕ್ಕಳಿಗೆ ಮಾಡಿರಿ, ಸಮಾಜಕ್ಕೆ ಮಾಡಲು ವಿಚಾರ ಮಾಡಿರಿ. ಹೌದು, ಯಾರು ಮಾಡಬೇಕು? ಈಗ ಬಂದೇನಾಗ್ತಿತ್ತು, ಜಾಬ್ ಮಾಡ್ತೀವಿ. ಫಸ್ಟ್ ತಾರೀಕು ಬಂದ ತಕ್ಷಣ ಮನೆಗೆ ಬಂದ್ರೆ ಮಕ್ಕಳು ಹೆಂಡತಿ ಎಲ್ಲ ಬಂದು ಹಾಕ ಚಹಾ ಮಾಡಿ ಉಪ್ಪಿಟ್ಟು ಮಾಡಿ ಏನು ಗೌರವ. ಈಗ ಮೊದಲ ಬಂದು ಕೂಡ ಮರ್ಯಾದೆ ಬಂದು ನಾವು ಆ ಮರ್ಯಾದೆಗೋಸ್ಕರ ಫೈಟ್ ಮಾಡಿರ್ತೀವಿ. ನಮ್ಮ ಗೌರವ ನಮಗೆ ವಾಪಸ್ ಬರಬೇಕು. ನಾವು ಇನ್ನೊಬ್ಬರನ್ನ ಕೈ ಒಡ್ಡಬಾರ್ದು. ಸ್ವಾಮಿ, ನಾನು ತೀರ್ಕೊಂಡ ಮೇಲೆ ನನ್ನ ದಹನ, ನನ್ನ ಕಟ್ಟಿಗೆ ರೊಕ್ಕ ನನ್ನಿಂದಲೇ ಆಗುತ್ತೆ. ಯಾರ್ಯಾರ ನಂದು ಇದೆ. ನಾ ಇಷ್ಟು ವರ್ಷ ದೇಶ ಮಾಡಿದ್ದೀನಿ, ಮನೆ ಕೆಲಸ ಮಾಡಿದ್ದೀನಿ. ಸರ್ಕಾರ ನಮ್ಮ ಗೌರವ ಕೊಡಬೇಕು. ನಾವು ಏನು ತಪ್ಪು ಮಾಡಿ ಪೆನ್ಷನ್ ಕೊಡೋದಕ್ಕ ಸರ್ಕಾರಕ್ಕೆ ನಾವು ಬಿಡಲ್ಲ. ಎರಡರಲ್ಲಿ ಮೋದಿಜಿಯವ್ರನ್ನ ಮೀಟ್ ಮಾಡಿದ್ದೀವಿ, ಲೇಬರ್ ಮಿನಿಸ್ಟ್ರು ಮೀಟ್ ಮಾಡಿದ್ದೀವಿ, ನಿರ್ಮಲಾ ಸೀತಾರಾಮನ್ ಅವರು ಮೀಟ್ ಮಾಡಿದ್ದೀವಿ. ಎಲ್ಲರ ಕಡೆದು ಪಾಸಿಟಿವ್ ರಿಪೋರ್ಟ್ ಬಂದದ, ಯಾರೂ ಇಲ್ಲ ಅಂತಿಲ್ಲ. ಈಗ ಅದು ಟೈಮ್ ಬಂದಿದೆ. ಫೆಬ್ರವರಿ ಮಾರ್ಚಲ್ಲಿ ನಮ್ಮದು ಮಿನಿಮಮ್ ಪೆನ್ಷನ್ನು 100% ಆಗ್ತದೆ. ಈಗ KSRTC ನಮ್ಮ ಅಡ್ಡಕೊಂಡ ಕೆಲವು ವಿಷಯಗಳು ಟ್ರಸ್ಟಿನ ವಿಷಯ ತಂದು ಅವ್ರ ಅಪ್ಲಿಕೇಶನ್ಸ್ ಎಲ್ಲ ರಿಜೆಕ್ಟ್ ಆಗೋದು. ಅದಕ್ಕೋಸ್ಕರ ನಾವು ರಮೇಶ್ ಕೃಷ್ಣಮೂರ್ತಿ ಅವ್ರ ಚೀಫ್ ಕಮಿಷನರ್ EPF ಅವ್ರ ಜೊತೆ ಮಾತಾಡಿದಾಗ ಅವರು ಈ ವಿಷಯವನ್ನು ನಾವು ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೂ ಕರ್ನಾಟಕದಲ್ಲಿ ಕೂಡ ನಾವು ಇಲ್ಲಿ ದೊಡ್ಡ ದೊಡ್ಡ ಆಫೀಸರ್ಸು ಬಂದಿದ್ದೀವಿ. ನಾವು ಒಂದು ಟ್ರೈಪಾರ್ಟಿಯೇಟ್ ಮೀಟಿಂಗ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಯಾರ ಜೊತೆಗೆ? ಒಂದು ಕಡೆ EPF ಕಮಿಷನರ್ ಕರ್ನಾಟಕ, ಇನ್ನೊಂದು ಕಡೆ ನಮ್ಮ KSRTC ಧುರೀಣರು ಹಾಗೂ ನ್ಯಾಷನಲ್ ಎಜುಕೇಷನ್ ಕಮಿಟಿಯ ಲೀಡರ್. ನಮಗೆ ಹೈಯರ್ ಪೆನ್ಷನ್ ಯಾಕೆ ಮಾಡಿಕೊಡ್ತಾ ಇಲ್ಲ? ಫೇಸ್ ಟು ಫೇಸ್ ಡಿಸ್ಕಷನ್ ಈ ಥರ ಮಾಡಿ ಒಂದು ಅಜೆಂಡಾ ಮಾಡಿ ರಿಪೋರ್ಟ್ ರೆಡಿ ಮಾಡಿ ಆ ರಿಪೋರ್ಟನ್ನು ನಾವು ಡೆಲ್ಲಿಗೆ ತಗೊಂಡೋಗಿ ರಮೇಶ್ ಕೃಷ್ಣಮೂರ್ತಿ ಅವರಿಗೆ ಇಡಬೇಕಂತ ಮಾಡಿದ್ವಿ. ಹೌದು, ಯಾಕಂದ್ರೆ ನಮಗೆ ಯಾರು ಕೇಳೋದೇ ಇಲ್ಲ. ಬಟ್ ನ್ಯಾಷನಲ್ ಎಜುಕೇಷನ್ ಕಮಿಟಿ ನಿಮ್ಮ ಬಗ್ಗೆ ರಾತ್ರಿ ಹಗಲು ಚಿಂತೆ ಮಾಡ್ತೀವಿ. ಎಲ್ಲಿವರೆಗೂ ನಮ್ಮ ಜನರಿಗೆ ಒಂದು ಒಳ್ಳೆಯ ಪೆನ್ಷನ್ ಸಿಗಲು ಅಲ್ಲಿವರೆಗೂ ನಾವು ನಮ್ಮ ಹೋರಾಟವನ್ನು
ಬಿಡೋದಲ್ಲ. ಈಗ ಇಲ್ಲಿಗೆ ಬಂದಿದ್ದು ನಾನು, ನೀವೆಲ್ಲ ನನಗೆ ದೇವರು. ನಿಮಗೆ ಯಾರು ದೇವರು? ನಿಮ್ಗೆ ಯಾರು ದೇವರು? ನಾನಲ್ಲ. ಯಾರು ಮೀಟಿಂಗ್ ಬಂದಿದ್ದು ಅವ್ರು ನಿಮಗೆ ದೇವರು. ಯಾರು ಮನೆಗೆ ಹೋಗ್ತಾರೆ? ಒಂದು ಸಾವಿರ ಮೇಲೆ ಪೆನ್ಷನರ್ಸು. ಹಲೋ, ಏನಾಯ್ತಪ್ಪ ಬಂತ ಪೆನ್ಷನ್? ಗೊತ್ತು ಮನೆಗೆ ಹಾಕ್ತು ನೀನು. ಎಲ್ಲರೂ ಉತ್ಸಾಹ ಹೋಗ್ತಲ್ಲ, ದುಡ್ಡಿಲ್ಲ, ಆರೋಗ್ಯ ಏನಕ್ಕೆ ಅಂದರೆ ಹಂಗಾಗಿ ಹಿಂಗಾಗ. ನಾನು 3 ಆಪ್ರೇಷನ್ ಆಗ್ಯಾವ. ನಾನು ಕ್ಯಾನ್ಸರ್ ಸರ್ವೈವಲ್ ಪೇಷಂಟ್. ಬದುಕಿ ಎದಕ್ಕೆ ಬಂದೀನಿ? ನಿಮ್ಮ ಆಶೀರ್ವಾದ, ಆ ಭಗವಂತನ ಆಶೀರ್ವಾದ. ನನ್ನ ಕಳಕಳಿ ವಿನಂತಿ ಏನಂದ್ರೆ, ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿ ನೀವು ಶಕ್ತಿ ಕೊಡ್ರಿ, ಇವರು ನಮ್ಮ ಸಲುವಾಗಿ ಪೆನ್ಷನ್ ಹೋರಾಟ ಅಂತ ಬೇರೆ ಇಷ್ಟು ನನ್ನ ಮಾತುಗಳನ್ನು ಕೇಳಲಿಕ್ಕೆ ಧನ್ಯವಾದಗಳನ್ನು ಹೇಳಿ, ಯಾರು ಏನು ಮಾಡ್ತಕ್ಕಲ್ಲ ಇದೇ ಜಾಗದಲ್ಲಿ ನಮ್ಮ ಸಾಹೇಬರು ಕಲ್ಯಾಣ ಮಂಟಪಗಳು ಹೋದ್ರು ಹೇಳಿದ್ರೆ ನಮ್ಮ ವಿಜಯೋತ್ಸವವನ್ನು ಇದೇ ಮಾಡೋಣ. बोलो भारत माता की जय. ಮುಂದಿನ ವಿಜಯೋತ್ಸವವನ್ನು ಇದೇ ಪ್ರಾಂಗಣದಲ್ಲಿ ಸಂಪೂರ್ಣತೆ ಮಾಡೋಣ ಅಂತ ಹೇಳೋದ್ರ ಮೂಲಕ ವಿಶೇಷವಾದ ವಿಚಾರಗಳನ್ನು ತಿಳಿಸಿಕೊಟ್ಟಂತ ಸನ್ಮಾನ್ಯ ಶ್ರೀ